ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರೀ ಕರ್ನಾಟಕದಲ್ಲೋ ಅಥವಾ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೀತಾ ಇದೆ. ಮತ್ತು ಸಂಘದ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ, ಸಂಘದ ಹಿರಿಯರ ಬಗ್ಗೆ ಕೆಟ್ಟದ್ದಾಗಿ ವರ್ತಿಸಿದ್ದಾರೆ, ಸಂಘದ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದಕ್ಕೆ BJPಯವರಾದ ನಾವು ಉತ್ತರ ಕೊಡಬೇಕು ಅಂತ ನಂಗೆ ಅನಿಸಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಯಾವಾಗ ಉತ್ತರ ಕೊಡಬೇಕಾಗುತ್ತೋ ಅದು ಕೊಡ್ತದೆ ಅಂತ ನನ್ನ ಭಾವನೆ. ಆದರೆ ಇವತ್ತು ಪ್ರಚಲಿತವಾದಂಥ ವಿದ್ಯಮಾನದಲ್ಲಿ ಎಲ್ಲರೂ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೀಗೆ ಹೇಳಿದ್ದಾರೆ ಅಂತೇಳಿ. ಪ್ರಿಯಾಂಕಾ ಖರ್ಗೆ ಅವರು ಇನ್ನೂ ಎಳೆಯರವರೆಗೂ ಅವರು ನೆನಪು ಮಾಡಿಕೊಳ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಮ್ಮೆ ನಿಷೇಧ ಮಾಡಿದಂಥ ನೆಹರೂರವರು 62ರ ಚೀನಾ ಭಾರತ ಯುದ್ಧದ ನಂತರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪಥಸಂಚಲನ ಮಾಡಲಿಕ್ಕೆ, ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಮುಕ್ತವಾಗಿ ಅವರೇ ಕರೆದಿದ್ದರು. ಯಾರು? ನೆಹರೂರವರೇ ಕರೆದಿದ್ದರು. ಇಂದಿರಾ ಗಾಂಧಿಯವರು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರಿಂದ ಆಗಿಲ್ಲ. ರಾಜೀವ್ ಗಾಂಧಿಯವರ ಕೈಯಲ್ಲಿ ಆಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ಸಂಘವನ್ನು ನಿಷೇಧ ಮಾಡೋದ್ರ ಬಗ್ಗೆ, ಸಂಘದ ಬಗ್ಗೆ ಏನಾದರೂ ಕಿರುಕುಳ ಕೊಡೋದ್ರ ಬಗ್ಗೆ, ಸಂಘಕ್ಕೆ ಕೆಟ್ಟ ಶಬ್ದದಿಂದ ದೊಡ್ಡವನಾಗ್ತೇನೆ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬರೋದು ಒಳ್ಳೆಯದು ಅಂತೇಳಿ ನನ್ನ ಸಲಹೆ. ನನಗೆ ಆಶ್ಚರ್ಯ ಆಗುವುದು DK ಶಿವರ ಬಗ್ಗೆ. ಕರ್ನಾಟಕದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಎಲ್ಲರನ್ನು ಒಡ್ತಗೊಂಡು ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಹಿಂದಿನ ಮುಖ್ಯಮಂತ್ರಿಗಳನ್ನು, ಅದು ಯಡಿಯೂರಪ್ಪನವರನ್ನು, ಶೆಟ್ಟರ್ ಅವರನ್ನು, ಬೊಮ್ಮಾಯಿಯವರನ್ನು, ಸದಾನಂದ ಗೌಡರ ಮನೆಗೆ ಹೋಗಿ ಮಾತಾಡಿಸುವಂಥ ಮತ್ತು ಬೆಂಬಲ ಕೊಡಿ ಅಂತ ಹೇಳುವಂಥ ಸಂಪ್ರದಾಯಕ್ಕೆ ಒಂದು ಕಡೆ ಇಳಿತಾರೆ. ಮತ್ತೊಂದು ಕಡೆ ನಾನು ಹಿಂದುತ್ವವಾದಿ ಅಂತ ಹೇಳೋದನ್ನು ಕೂಡ ನಾನು ಹಿಂದೂ ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇನ್ನೊಂದು ಕಡೆ ಪ್ರತಿಪಕ್ಷವನ್ನು ಮುಗಿಸ್ಲಿಕ್ಕೆ, ಅದರಲ್ಲೂ ಕೂಡ ಯಾವುದೇ ರಾಜಕೀಯದ ಕಲ್ಪನೆ ಇಲ್ಲದೆ ದೇಶ ಕಟ್ಟುವಂಥ, ದೇಶ ಮೊದಲು ಅಂತ ಹೇಳುವಂಥ ಒಂದು ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಗೃಹಮಂತ್ರಿಯಾಗಿ ಮಾಡಿದ್ದಾರೆ. ನಾನು DK ಶಿವರಿಗೆ ಹೇಳ್ತಾ ಇರೋದು, ನಿಮ್ಮ ಕಣ್ಣೆದುರಿನಲ್ಲಿ ಇಂಥ ಬಾಲಿಶವಾದ ವರ್ತನೆಗಳನ್ನು ನಿಮ್ಮ ಮಂತ್ರಿಗಳು ಮಾಡ್ತಾ ಇರುವಂಥ ಸಂದರ್ಭ ನೀವು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಿರುಕುಳ ಕೊಡಬೇಕು ಅಂತೇಳಿ ನೀವು ಹಿಂಬಾಲಿಸುವಾಗ ನಿಮ್ಮ ಗೃಹ ಮಂತ್ರಿ ಜವಾಬ್ದಾರಿ ಏನು? ಮಾದಕ ದ್ರವ್ಯಗಳಿಂದಾಗಿ ಇಡೀ ಕರ್ನಾಟಕ ಒಂದು ರೀತಿಯಲ್ಲಿ ಆತಂಕದಲ್ಲಿದೆ ಅಂತೇಳಿ ಮಾಧ್ಯಮಗಳು ಹೇಳ್ತವೆ, ವರದಿಗಳು ಹೇಳ್ತವೆ, ಇಂಟೆಲಿಜೆನ್ಸಿ ವರದಿಗಳು ಹೇಳ್ತವೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ಭಯೋತ್ಪಾದಕರನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ಕಾನೂನಿಗೆ ಸಡ್ಡು ಹೊಡೆದಿರುವಂಥ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನಾದರೂ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಗೃಹ ಮಂತ್ರಿ ತಮ್ಮ ವ್ಯಾಪ್ತಿಯಲ್ಲಿ ಬಾರದೇ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕೆಟ್ಟದಾಗಿ ವರ್ತನೆ ಮಾಡುವಂಥ ಸಂದರ್ಭದಲ್ಲೂ ನೀವು ಕೂತ್ಕೊಂಡಿದ್ದೀರಿ ಅಂತ ಹೇಳಿದರೆ ನೀವೇನೋ ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥ ಭಾವನೆ ಕರ್ನಾಟಕದ ಜನರಲ್ ಭಾವನೆ ಮನಸ್ಸೊಳಗೆ ಬರ್ತದೆ ಅಂತ ನನಗನ್ಸುತ್ತೆ. ನಾನು ಆಗ್ರಹ ಪಡಿಸ್ತೇನೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ತಮ್ಮ ಇತಿಮಿತಿಯೊಳಗೆ ಚೆನ್ನಾಗಿ ಕೆಲಸ ಮಾಡೋದನ್ನು ಮಾಡಬೇಕು ಅನ್ನೋದು ನಮ್ಮ ಆಶಯ. ಪ್ರತಿಪಕ್ಷವಾಗಿ ಒಂದು 2-3 ತಿಂಗಳುಗಳ ಕಾಲ ನಾವು ಕಾಯ್ತೇವೆ. ಯಾಕಂದರೆ ಹೊಸದಾಗಿ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ, ಸಚಿವ ಸಂಪುಟ ಆಗಿದೆ, ಕಾಯ್ತೇವೆ. ಆನಂತರ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮೂಡಿಸಬೇಕು ಅದು ಮೂಡಿಸುವಂಥ ಜವಾಬ್ದಾರಿಯನ್ನು ಪ್ರತಿಪಕ್ಷವಾಗಿ ನಾವು ಮಾಡ್ತೇವೆ. ಸರ್, ಅದು ವ್ಯಾಪ್ತಿಗೆ ಬರಲ್ಲ ಅಂತ ನೀವು ಹೇಳಿದ್ರಿ, ಆದರೆ ಅವರು ಗೃಹ ಸಚಿವರು. ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಪತ್ರ ಬರೆದಿದ್ರು, ಒಂದಿಷ್ಟು ಕಡಿವಾಣ ಹಾಕಬೇಕು, ಹೊರಗಡೆ ಲಾಠಿ ಹಿಡ್ಕೊಂಡು ಓಡಾಡೋದು, ಒಂದು ರೀತಿ ಭಯದ ವಾತಾವರಣ. ಅಲ್ಲ, ನಿಮಗೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ನನಗಿಂತ, ಜಾತಿಗಿಂತ, ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರು ನಿರ್ಮಾಣವಾಗಿರುವಂಥ ಸಂಸ್ಥೆ ಅದು. ಪಾಕಿಸ್ತಾನ ಈ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂಥ ಸಂಸ್ಥೆ ಅಲ್ಲ. ಆ ಹಿನ್ನೆಲೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡದೇ ಇರುವಂಥ ಒಂದು ಸಂಸ್ಥೆಯನ್ನು ಈಗ ನೀವು ಕಲಬುರಗಿಯಲ್ಲಿ ಏನು ಮಾಡಿದ್ರಿ? ನಿಷೇಧ ಮಾಡಬೇಕಂತೇಳಿ ಏನು ಪ್ರಯತ್ನ ಪಟ್ರಿ? ಕೋರ್ಟ್ ಏನು ಹೇಳ್ತು? ಆನಂತರ ನಿಮ್ಗೆ ಅರ್ಥ ಆಗದೇ ಇದ್ದರೆ ಅದಕ್ಕೋಸ್ಕರ ಹೇಳಿದೆ, ನೀವು ಜವಾಬ್ದಾರಿಯನ್ನು, ನಿಮ್ಮ ಹೊಣೆಗಾರಿಕೆಯನ್ನು ಪುನರ್ ಪರಿಶೀಲನೆ ಮಾಡಿಕೊಂಡು ಉತ್ತಮವಾದಂಥ ಕೆಲಸಗಳಿಗೆ ನೀವು ನಿಮ್ಮ ಶ್ರಮವನ್ನು ವಿನಿಯೋಗಿಸೋಕ್ಕೆ ಹೊರತು ಕೆಟ್ಟ ಕೆಲಸಗಳಿಗೆ ವಿನಿಯೋಗ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ.